ಬದುಕಿ ಬಾಳ್ಬೇಕಾದಂತವನು ಅವನು ನಂಬಿ ಸಾಕಷ್ಟು ಜನ ಬದುಕ್ತಿರ್ತಾರೆ. ಅಂಥ ಹುಡುಗ ಜಸ್ಟ್ ಜ್ಯೂಸ್ ಕುಡಿದು 2 ಕಿಡ್ನಿನೂ ಕಳ್ಕೊತಾನೆ ಅಂತಂದರೆ ಅವ್ರ ಮನೆಯವರು ಏನು ನಂಬಿ ಬದುಕಬೇಕು, ಯಾವುದಕ್ಕೋಸ್ಕರ ಬದುಕಬೇಕು ಅನ್ನೋದೊಂದು ಯೋಚನೆ ಆಗ್ಬಿಡುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಟಿಂಗ್ ಕುಡಿತಿದ್ದಂತೆ ಡೈಲಿ ಒಂದು ಹುಡುಗ ಕಿಡ್ನಿ ಫೇಲ್ಯೂರ್ ಆಗ್ಬಿಟ್ಟದೆ. ವಯಸ್ಸು ಎಷ್ಟು ಅಂತ ತಿಳ್ಕೊಂಡಿದ್ದೀರಿ? ಅವನಿಗೆ ಕೇವಲ 22ರಿಂದ 23 ವರ್ಷ ವಯಸ್ಸು. ಬಂಡೆನೂ ಪುಡಿ ಮಾಡೋ ವಯಸ್ಸದು. ಅದೇ ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ, ನೆಲ ಗುದ್ದಿ ನೀರು ತರಿಸುವಂಥ ವಯಸ್ಸು ಅಂತ. ತುಂಬ ಗಟ್ಟಿಮುಟ್ಟಾಗಿರ್ಬೇಕಾದಂಥ ಹುಡುಗ, ತುಂಬ ಆ್ಯಕ್ಟಿವ್ ಆಗಿ ಹೆಲ್ತ್ಫುಲ್ ಆಗಿರ್ಬೇಕಾದಂಥ ಹುಡುಗ 2 ಕಿಡ್ನಿಯ 23 ವರ್ಷಕ್ಕೆ ಕಳ್ಕೊಂಡವನೇ ಅಂತಂದರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತ ಲೆಕ್ಕ ಹಾಕೊಳ್ಳಿ. ಯಾಕೆ ಅಂತಂದರೆ ಇವತ್ತು ಏನಾಯ್ತು ಅದೇ, ಸಾಕಷ್ಟು ಜನ ಹೀರೋಗಳು, ಕೆಲವರು ವಿಮಲ್ ಆ್ಯಡ್ ಕೊಡ್ತಾರೆ, ಇನ್ನು ಕೆಲವರು ಇಸ್ಪಿಟ್ ಆ್ಯಡ್ ಕೊಡ್ತಾರೆ, ಅದೇ ರಮ್ಮಿ ಆ್ಯಡು, 7up ಆ್ಯಡ್ ಕೊಡ್ತಾರೆ, ಇನ್ನು ಕೆಲವರು ಪೆಪ್ಸಿ, ಇನ್ನು ಕೆಲವರು ಕೋಕಾ-ಕೋಲಾ, ಈ ಥರ ಹಲವಾರು ಆ್ಯಡ್ಗಳು ಕೊಡ್ತಿರ್ತಾರೆ. ಬಟ್ ಈ ಯಾರು ಆ್ಯಡ್ಗಳು ಕೊಡ್ತಾರೆ, ಈ ಆ್ಯಡ್ಗಳು ಒಬ್ಬರೂ ಕುಡಿಯಲ್ಲ, ಒಬ್ಬರನ್ನು ತಿನ್ನಲ್ಲ, ಒಬ್ಬರನ್ನು ಸೇವಿಸಲ್ಲ. ಯಾಕೆಂದರೆ ಯಾರು ಇಸ್ಪಿಟ್ ಆಡತ್ತ ಕೂರಲ್ಲ, ಯಾರು ವಿಮಲ್ ಆಗ್ತಾ ಕೂರಲ್ಲ, ಯಾರು ಅವ್ರ ಮಕ್ಕಳಿಗೆ ಕುರ್ಕುರೆನೋ ಅಥವಾ ಇನ್ನೊಂದು ಮತ್ತೊಂದು ಅವ್ರ ಮಕ್ಳಿಗೂ ತಗೊಳ್ಳಲ್ಲ, ಅವರು ತಿನ್ನಲ್ಲ. ಆ ಆ್ಯಡ್ ಕೊಟ್ಬಿಟ್ಟು ಬಂದು ದುಡ್ಡಲ್ಲಿ ಒಳ್ಳೊಳ್ಳೆ ಫುಡ್ ತಿನ್ಕೊಂಡು ಚೆನ್ನಾಗಿರ್ತಾರೆ ಅವರು. ನಮ್ಮೂರ್ಲೊಂದು ಹುಡುಗ ಇದೇ ಥರ ಪ್ರತಿದಿನ ಸ್ಟಿಂಗ್ ಕುಡಿದು ಅಥವಾ ಬೇರೆ ಬೇರೆ ಜ್ಯೂಸ್ಗಳು ಕುಡಿತಾ ಇರ್ತಾನೆ. ಯಾಕೆಂದರೆ ಅವ್ನಿಗೊಂಥರ ಏನೋ ಖುಷಿ, ಏನೋ ಅವ್ನ ಟೇಸ್ಟ್ ಸಿಗುತ್ತೆ ಅವನಿಗೆ. ನಾನು ಹೇಳ್ತಾ ಇರ್ತೀನಿ, ಬೇಡಕ್ಕಲ್ಲ, ನನ್ನ ಮಾತು ಕೇಳಲ್ಲ, ಯಾವುದು ಒಳ್ಳೇದಲ್ಲ ಮಗ, ನಿನಗೆ ಪ್ರಪಂಚದಲ್ಲಿ ಯಾರಿಗೂ ಬಂದಿರಲ್ಲ, ಅಂಥ ಹೊಸ ರೋಗ ಬಂದು ಸಾಯ್ತೀಯ ನೀನು, ನನ್ನ ಮಾತಾಗಿ ಕೇಳು ಅಂತಂದ್ರು ಅವ್ನು ಕೇಳಲ್ಲ. ನಾನು ಹಿಂಗೆ ಹೇಳ್ತಿರ್ತೀನಿ, ಅವ್ನು ನಕ್ಕಂಡು ಡೈಲಿ ಹೋಯ್ತಿರ್ತಾನೆ. ಇದು ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ಈಗ ಸದ್ಯಕ್ಕೆ ಬರ್ತಾವೆ. ಈ ಒಂದು 5 ವರ್ಷ 10 ವರ್ಷ ಮುಂದುವರಿತು ಅಂತಂದರೆ ಆವಾಗ ಪ್ರಕರಣಗಳು ಜಾಸ್ತಿ ಆಯ್ತವೆ. ಯಾವ ಆ್ಯಡ್ ಕೊಟ್ಟವನು ಇರಲ್ಲ, ಯಾವ ಕಂಪ್ನಿಯವನು ಇರಲ್ಲ, ಅವ್ರ ಪಾಡ್ಗವ್ರು ದುಡ್ಡು ಸಂಪಾದನೆ ಮಾಡ್ಕೊಂಡು ಇಲ್ಲೋ ವಿದೇಶದಲ್ಲೋ ಅಪಾರ್ಟ್ಮೆಂಟ್ಗಳು ಮಾಡ್ಕೊಂಡು ಚೆನ್ನಾಗಿರ್ತಾರೆ, ಬಿಸ್ನೆಸ್ ನಡೆಸ್ಕೊಂಡು. ಬಟ್ಟು ಇಲ್ಲಿ ಕುಡ್ದಂಥವ್ರು, ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಲೋ ಕ್ಲಾಸ್ ಫ್ಯಾಮಿಲಿ ಜನಗಳು, ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾರು ಮನೆಗಳಿಗೆ ದಿಕ್ಕು ಅಲ್ವಾ? ಅದನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಯೋಚನೆ ಮಾಡಿ ಏನಾದರೂ ಕುಡಿಯೋದು ತಿನ್ನೋದು ಅಂತನ್ನೋದು ಏನಾರು ಇತ್ತು ಅಂದರೆ ನ್ಯಾಚುರಲಾಗಿ ಸಾಕಷ್ಟವೆ, ಅದನ್ನೇ ಕುಡೀರಿ, ಅದನ್ನೇ ತಿನ್ನಿ. ಜೊತೆಗೆ ಇನ್ನೊಂದು ಏನಂತಂದರೆ, ನಮ್ಮ ಪಕ್ಕದ ಊರವರೇ ನಮಗೆ ಬೇಕಾದಂಥವ್ರೆ ಪಾಪ, ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಇತ್ತು. ಈ 7up ಕುಡಿದ್ರೆ ಗ್ಯಾಸ್ಟ್ರಿಕ್ಕು ಹೊರಗೆ ಬರ್ತದೆ, ಸ್ವಲ್ಪ ಗ್ಯಾಸ್ಟ್ರಿಕ್ ಕಡಿಮೆ ಆಯ್ತದೆ, ಸಮಾಧಾನ ಆಯ್ತು ಅನ್ನೋದಕ್ಕೋಸ್ಕರ ಏನು ಮಾಡಿದ್ರು, ಡೈಲಿ 7up ಕುಡಿಯೋದು. ಒಂದು 3-4 ವರ್ಷ ಇದೇ ಥರ ಮುಂದುವರೆದ್ರು. ಅವ್ರಿಗೆ ಕೊನೆಗೆ ಏನಾಯಿತು ಅಂತಂದರೆ ಕರಳು ತೂತಾಗ್ಬಿಟ್ಟು ಸಾಕಷ್ಟು ಕಡೆ ಹಾಸ್ಪಿಟ್ಲಿಗೆ ತೋರಿಸಿದ್ರು ಕೂಡ ಅದು ವಾಸೆ ಆಗದೆ ಸತ್ತೋದ್ರು. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಏನಾದರೂ ಕುಡೀರಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದ ಅಂತ ನೋಡ್ಕೊಂಡು ಕುಡೀರಿ. ಅವ್ರು ಆ್ಯಡ್ ಕೊಟ್ಟರು, ಇವ್ರು ಆ್ಯಡ್ ಕೊಟ್ಟರು, ಅಥವಾ ನಮಗೇನೋ ಖುಷಿ ಕೊಡ್ತಾಯಿದೆ, ನಮಗೆ ಟೇಸ್ಟ್ ಕೊಡ್ತಾಯಿದೆ, ಏನೋ ಕಿಕ್ ಕೊಡ್ತಾಯಿದೆ ಅಂತ ಕುಡೀತು ಅಂತಂದರೆ ನಮ್ಮದು ಮುಂಡಾ ಮುಚ್ಕೊ ಹೋಯ್ತದ ಬದುಕು, ನಮ್ಮದವ್ರದ್ದು ಬದುಕು ಹಾಳೈತೆ ಅಂತ ಹೇಳ್ತಾ, ಪ್ರೇಮ್ ಕುಮಾರ್ ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ.